ಈ ಮೊಬೈಲ್ ಸಂಖ್ಯೆಗಳಲ್ಲಿ 999 ಬಂದ್ರೆ ಏನಾಗುತ್ತೆ ಅನ್ನೋದ ವಿಚಾರದ ಒಂದು ಮಾಹಿತಿ. ಹಿಂದೆ ದರ್ಶನ್ ಸರ್ ಅವರ ಮನೆಯ ವಾಸ್ತವ ಬಗ್ಗೆ ಸಿಂಹದ್ವಾರದ ವಿಚಾರ ಕುರಿತಾಗಿ ಮಾಹಿತಿಯನ್ನು ನೀಡಿದೆ. ಎರಡನೇ ಭಾಗದಲ್ಲಿ ಅವರ ಮೊಬೈಲ್ ನಂಬರ್ ವಿಚಾರದ ಮಾಹಿತಿಯನ್ನು ನೀಡ್ತಾ ಇದೀನಿ ಅಂತ ಹೇಳಿದ್ದೆ ಕೂಡ. ನನಗೆ ಕೆಲವೊಂದು ನಂಬರ್ ಸಿಕ್ಕಿದೆ. ಆ ಕೆಲವೊಂದು ನಂಬರ್ ಅಂದ್ರೆ 10 ಮೊಬೈಲ್ ನಂಬರ್ಗಳಲ್ಲಿ ಒಂದು ನಂಬರಲ್ಲಿ 10 ಸಂಖ್ಯೆಗಳಿರುತ್ತೆ. ಆ ಸಂಖ್ಯೆಯಲ್ಲಿ ಕೊನೆಯ ಒಂದು 2-3 ಸಂಖ್ಯೆಗಳು ಮಾತ್ರ ನನಗೆ ಲಭ್ಯವಾಗಿದೆ. ಅದರ ಆಧಾರದ ಮೇಲೆ ಒಂದು ಅಧ್ಯಯನ ಮಾಡಿ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತೀನಿ. ಮಾಹಿತಿ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳನ್ನ ಪ್ರಾರ್ಥನೆ ಮಾಡ್ತಾ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯನ್ನ ನಮಸ್ಕರಿಸುತ್ತಾ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರ. ವಿಚಾರಕ್ಕೆ ಬರೋದಾದ್ರೆ ನೋಡಿ, ಈ ಸಂಖ್ಯೆಗಳಲ್ಲಿ ಮೊಬೈಲ್ ಸಂಖ್ಯೆಗಳಲ್ಲಿ ಮೊಬೈಲ್ ನಂಬರ್ ಏನು 10 ಡಿಜಿಟಲ್ ನಂಬರ್ ಇರುತ್ತೋ ಆ ನಂಬರ್ಗಳಲ್ಲಿ 111 ಅಂದ್ರೆ 9183315551 ಈ ತರ ಏನಾದ್ರು ನಂಬರ್ ಕಾಂಬಿನೇಷನ್ ಬಂದ್ರೆ ಈ ನಂಬರ್ ಅಲ್ಲಿ ಒಂದು ನಾಯಕತ್ವದ ಗುಣ ಕಾಣ್ತಾ ಇರುತ್ತೆ. ಆದ್ರೆ ನಾಯಕತ್ವದ ಕೊರತೆ ಹೆಚ್ಚಾಗಿರುತ್ತೆ. ಆ ನಾಯಕನಾಗಿರ್ತಾನೆ ಆದ್ರೆ ಬ್ಯಾಲೆನ್ಸ್ ಮಾಡಕ್ ಬರೋದಿಲ್ಲ. ಅದೇ ಯಾರ ಮೊಬೈಲ್ ಸಂಖ್ಯೆಯಲ್ಲಿ ಈ 2 ಅನ್ನೋದು ರಿಪೀಟ್ ಆಗಿರುತ್ತೆ, ಅವರು ತುಂಬಾ ಕಳ್ಕೊಂತ ಇರ್ತಾರೆ. ನೋಡಿ, ಎಚ್ಚರ ವಹಿಸಿ ಎಷ್ಟು ನಂಬರ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಂತ. ಯಾಕೆ ದರ್ಶನ್ ಸರ್ ಅವರಿಗೆ ಪದೇ ಪದೇ ಒಂದಲ್ಲ ಒಂದು ಸುದ್ದಿಯಲ್ಲಿ ಇರ್ತಾರೆ ಅನ್ನೋಕ್ಕೆ ಕಾರಣ ಏನಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅವರ ಮೊಬೈಲ್ ಸಂಖ್ಯೆ ಇರ್ತದೆ ಕೊನೆಯ 3 ಸಂಖ್ಯೆಗಳು 999 ಅಂತ ಇದೆ. 999 3 ಬಾರಿ 9 ಪುನರಾವರ್ತನೆ ಆಗಿರೋದ್ರಿಂದ 9 3 27 ಆಗುತ್ತೆ. ಅಲ್ಲಿಗೆ 2 ಮತ್ತು 7. ಅವರು ಏನೇ ಮಾಡಲಿ 2 ವಿಚಾರದ ಕುರಿತಾಗಿ ಎಡವಟ್ಟನ್ನ ಮಾಡಿಕೊಂಡಿರ್ತಾರೆ. ಒಂದು ಅವರ ಒಂದು ಏನಾದರೂ ಆಗಿರ್ಬೋದು, ಅವರು 2 ವಿಚಾರಕ್ಕೆ ಎಡವಟ್ಟುಗಳನ್ನ ಮಾಡಿಕೊಂಡು ಜೀವನದಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತಾರೆ. 27 ನಂಬರ್ ಏನಿದೆಯಲ್ಲ, ಈ ನಂಬರು 2 ಅಂದ್ರೆ ಚಂದ್ರ ಆಗ್ತಾನೆ, 7 ಅಂದ್ರೆ ಪರಮಾತ್ಮ ಆಗ್ತಾನೆ. ಅಲ್ಲಿಗೆ ಚಂದ್ರನ ಏಳಿಗೆಯನ್ನ ಸದಾ ಕಾಲ ಮುನ್ನಡೆಯೋದಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ 7 ಇದೆ. ಅದೇ 2ರ ಪಕ್ಕ 5 ಏನಾದ್ರೂ ಬಂದಿದ್ರೆ ಇದು ಅವರ ಏಳಿಗೆ ದುಪ್ಪಟ್ಟಾಗ್ತಿತ್ತು. ಇಲ್ಲಿ 999 ಕಾಂಬಿನೇಷನ್ ಬಂದಿರೋದ್ರಿಂದ ಹಾಗೂ ಅದರ ಅಕ್ಕಪಕ್ಕದ ಸಂಖ್ಯೆಗಳನ್ನ ಗಮನಿಸಿದಾಗ ಈ 3 ನಂಬರ್ಗಳು ಮಾತ್ರ ಪರಿಗಣನೆಗೆ ತಗೊಂಡಾಗ ಏನಾಗ್ತಾ ಇದೆ ಅಂದ್ರೆ 27 ಬರ್ತಾ ಇದೆ. ಅಲ್ಲಿ ಏನಾಗುತ್ತಂತೆ ಅವರಿಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ದುರ್ಘಟನೆಗಳು ನಡೀತಾ ಹೋಗುತ್ತೆ ಮತ್ತು ಒಂದು ರೀತಿಯಿಂದ ಅವರ ಸುತ್ತಮುತ್ತ ಇರತಕ್ಕಂಥ ವಾತಾವರಣವನ್ನು ಕೂಡ ಕೆಟ್ಟು ಹೋಗ್ಬೋದು ಅನ್ನೋದು ಮಾಹಿತಿಯನ್ನ ಅನ್ನೋದರ ವಿಚಾರದವನ್ನ ಈ ನಂಬರಲ್ಲಿ ನಾವು ಕಾಣ್ಕೋಬಹುದು. ಹಾಗಾಗಿ ದರ್ಶನ್ ಸರ್ ಅವರು ಯಾವಾಗಲೂ ವರ್ಷದಲ್ಲಿ 1 ಬಾರಿ ಆಗಲಿ 2 ಬಾರಿ ಆಗಲಿ ಅವರು ಪ್ರಚಾರದಲ್ಲಿ ಇದ್ದೇ ಇರ್ತಾರೆ. ಅವ್ರು ಇಲ್ಲಂದ್ರೂ ಕೂಡ ಆ ಪರಿಸ್ಥಿತಿ ತಂದು ಬಿಡ್ತದೆ. ಹಾಗಾಗಿ ಆದಷ್ಟು ಬೇಗ ಸರ್ ಏನಾದರೂ ಎಚ್ಚೆತ್ತುಕೊಂಡು ಅವ್ರ ಮನೆ ಮತ್ತು ಮೊಬೈಲ್ ನಂಬರ್ ವಿಚಾರದ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಹೋಗಿದ್ದೇ ಆದಲ್ಲಿ ಉಜ್ವಲ ಭವಿಷ್ಯ ಅವರದಾಗಿರುತ್ತೆ. ಈ ಒಂದು ವಿಚಾರ ಹೀಗೆ ಯಾರೆಲ್ಲ ನೋಡ್ತಾ ಇದ್ದೀರೋ, ಈ ವಿಚಾರ ಇಷ್ಟ ಆಗಿದ್ರೆ, ಈ ವಿಚಾರ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯಿಂದ ಇರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಮುಂದುವರಿದ ಭಾಗವಾಗಿರ್ತಕ್ಕಂಥ 3ನೇ ಪಾರ್ಟ್ ದರ್ಶನ್ ಸರ್ ಅವರ ವಾಹನ ಸಂಖ್ಯೆಯ ವಿಚಾರ ಮಾಹಿತಿಯನ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗಲಿ. ಶುಭ ಮತ್ತು ನಮಸ್ಕಾರ.